ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿ ಮಕ್ಕಳಿಗೋಸ್ಕರ ಬಿಸಿಬೇಳೆ ಬಾತ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಅಕ್ಕಿ 1 ಬಟ್ಟಲು, ಹೆಸರು ಬೇಳೆ ಮತ್ತು ಮಸೂರು ಬೇಳೆ ಮಿಕ್ಸ್ 1 ಕಪ್ಪು, ಹುಣಸೆಹಣ್ಣು ಸ್ವಲ್ಪ, ಕ್ಯಾಪ್ಸಿಕಮ್, ಶೇಂಗಾದ ಕಾಳು, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ಗ್ರೀನ್ ಪೀಸ್, ಈರುಳ್ಳಿ. ಕ್ಯಾಪ್ಸಿಕಮ್ ಮತ್ತು ಹುಣಸೆಹಣ್ಣನ್ನು ಬಿಟ್ಟು ಎಲ್ಲವನ್ನೂ ಒಂದೊಂದಾಗಿ ಕುಕ್ಕರ್ಗೆ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಬೇಳೆ, ಅಕ್ಕಿ, ಈರುಳ್ಳಿ, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ಗ್ರೀನ್ ಪೀಸ್, ಶೇಂಗಾದ ಕಾಳು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ 1 ಸ್ಪೂನ್ ತುಪ್ಪ, 2 ಬೌಲು ನೀರನ್ನು ಹಾಕಿ 3 ವಿಸಿಲ್ ಕೂಗಿಸಿ. ಹೀಗೆ ನೋಡಿ, 3 ವಿಸಿಲ್ ಆದ ನಂತರ ಈ ರೀತಿಯಾಗಿ ಬೆಂದಿರುತ್ತೆ ನೋಡಿ ಅಕ್ಕಿ, ಬೇಳೆ, ಎಲ್ಲ ವೆಜಿಟೇಬಲ್ಸು. ಇದಕ್ಕೆ ಒಗ್ಗರಣೆಗೆ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ, ಸಾಸಿವೆ, ಜೀರಿಗೆ, 2 ಒಣ ಮೆಣಸಿನ್ಕಾಯಿ, ಗೋಡಂಬಿ, ಸ್ವಲ್ಪ ಗೋಡಂಬಿ ಹಾಕಿ, ಕರಿಬೇವು ಸೊಪ್ಪು, ಗೋಡಂಬಿ ತುಪ್ಪದಲ್ಲಿ ಕರಿದು ಸ್ವಲ್ಪ ಕಲರ್ ಬರೋಣ ನಾವು ಹಿಂಗನ್ನು ಹಾಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕಿ ನಾವೇನು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದೇ ಒಗ್ಗರಣೆಗೆ ಹಾಕಬೇಕು. ಹೀಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗ್ತಿದ್ದಂಗೆ ನಾವು ಅರಿಶಿನ ಪುಡಿ ಹಾಕೋಣ. ಈಗ ಹುಣಸೆ ಹಣ್ಣಿಗೆ 2 ಸ್ಪೂನ್ ಬಿಸಿಬೇಳೆ ಬಾತ್ ಮಸಾಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಗ್ಗರಣೆಗೆ ಹಾಕೋಣ. ಈಗ ಒಗ್ಗರಣೆಗೆ ಹಾಕಿದ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಕುದ್ದಿರುತ್ತಲ್ಲ ರೈಸು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ 1 ನಿಮಿಷ ಒಲೆ ಮೇಲಿಟ್ಟು ಕುದಿಸಿದ್ರೆ ರುಚಿಯಾದಂಥ ಬಿಸಿಬೇಳೆ ಬಾತ್ ಮಕ್ಕಳಿಗೋಸ್ಕರ ತುಂಬ ಚೆನ್ನಾಗಿರೋದು ಹೆಲ್ದಿಯಾಗಿರುವ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಥ್ಯಾಂಕ್ ಯು.